ಅನಂತಕುಮಾರ್ ಅವರೆಲ್ಲ ಕೂಡಿ ವಾಜಪೇಯಿ ಅವ್ರ ಮನೆಗೆ ಹೋದಾಗ ನಮ್ಮ ಅನಂತಕುಮಾರ್ ಹೇಳಿದ್ರು ಯही देखो ಬಿಜಾಪುರ के सांसद ऐसा बात किया है ಅಂತ ಹೇಳಿದ್ರು. ನಾನು ನೋಡಿದ್ರು ವಾಜಪೇಯಿ ಅವರು. ನಾ ಹೇಳಿದೆ ಈ ರೀತಿ 519 ಆಗದೇ ಇದ್ದರೆ ನಾವು ಡ್ಯಾಮ್ ಕಟ್ಟಿ ಬೇರೆ ಜಿಲ್ಲೆಯವ್ರಿಗೆ ಕೊಡೋದು ಬಿಟ್ಟರೆ ಬಿಜಾಪುರಕ್ಕೆ ಏನೂ ಲಾಭ ಆಗೋದಿಲ್ಲ ಅಂತ ವಾಜಪೇಯಿ ಮುಂದೆ ಹೇಳಿದಾಗ ಆ ಪುಣ್ಯಾತ್ಮ ಅಟಲ್ ಬಿಹಾರಿ ವಾಜಪೇಯಿ ಇನ್ನೂ ನೆನೆಸ್ತೇನೆ. ನೇರವಾಗಿ ಅವತ್ತಿನ ಅಟಾರ್ನಿ ಜನರಲ್ ಹರೀಶ್ ಸಾಳ್ವೆ ಅವ್ರಿಗೆ ಫೋನ್ ಮಾಡಿದ್ರು. कल हमारा एक कर्नाटक के हमारे एमपी और केंद्र मंत्री आ रहे, उनका जो अफिडेविट डालने का है सुप्रीम कोर्ट में आप करिए. ಮುಂಜಾನೆ 8 ಗಂಟೆಗೆ ಹರೀಶ್ ಸಾಳ್ವೆ ಅವ್ರ ಮನೆಗೆ ಹೋದ್ವಿ ನಾವು ಅನಂತಕುಮಾರ್ ನೇತೃತ್ವದಲ್ಲಿ. ಅವ್ರ ಮನೆಗೆ ಹೋದಿವಿ, ಟಿಫಿನ್ ಮಾಡಿದ್ವಿ. ಒಂದೇ ಮಾತು ಹೇಳಿದ್ರು ಹರೀಶ್ ಸಾಳ್ವೆ, कल हम अटल जी ने बोला है आज सुप्रीम कोर्ट में आलमट्टी डैम का 519.6 519.6 अफिडेविट डाल देंगे. ಅವ್ರಿಗೆ ಧಮಕಿ ಬಂದಿದ್ರ ಬಗ್ಗೆ ವಾಜಪೇಯಿ ನಮ್ಮ ಮುಂದೆ ಏನು ಹೇಳ್ತಾರೆ ಅಧ್ಯಕ್ಷರೇ, ನನ್ನ ಸ್ವಾರ್ಥಕ್ಕಾಗಿ ನನ್ನ ಪ್ರಧಾನಮಂತ್ರಿ ಕುರ್ಚಿಗಾಗಿ ಕರ್ನಾಟಕಕ್ಕೆ ನಾನು ಬಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಅಟಲ್ ಬಿಹಾರಿ ವಾಜಪೇಯಿ ಅವತ್ತು ಹೇಳಿದ್ರು. ಮುಂದೆ 6 ತಿಂಗಳಾದಾಗ ನಾನು ಏನು ಉಚ್ಚಾಟನೆ ಮಾಡಬೇಕಂತಿದ್ರಲ್ಲ ಅಧ್ಯಕ್ಷರೇ, ನಾ ಕೇಂದ್ರ ಮಂತ್ರಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಅವಕಾಶ ಕೊಟ್ಟರು. ನಾವು ನಮ್ಮ ಭಾಗದ ಜನರ ಬಗ್ಗೆ ಕಳಕಳಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಯಾರಿಗೂ ಹಂಚಬೇಕಾಗಿಲ್ಲ. ಜನ ನಮ್ಮ ಬೆನ್ನತ್ತಾರೆ. ಇವತ್ತು ನೋಡಿ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದಲ್ಲಿ ಯಾವ ಮೈಸೂರು ಮಂಡ್ಯಕ್ಕೆ ಹೋದರೂ 10-15 ಜನ ಸೇರ್ತಾರೆ. ಯಾಕೆ ಸೇರ್ತಾರೆ? ನಾನು ದುಡ್ಡು ಕೊಟ್ಟು ತರಿಸ್ತೀನ, ಏನು ಜೀಪ್ ಕೊಡ್ತೀನ, ಡಾಬಾದಾಗ ಊಟ ಏನೂ ಇಲ್ಲ. 15-20 ಜನ ಸೇರ್ತಾರೆ. ಯಾಕಂದ್ರೆ ಗಟ್ಟಿಯಾಗಿ ಒಂದು ಪ್ರತಿನಿಧಿಯಾಗಿ. ಇದು ಉತ್ತರ ಕನ್ನಡ ಸಮಸ್ಯೆ, ಸಮಸ್ಯೆ ಈಗ ನಮ್ಮ ಕಡೆ ಎಲ್ಲ ಫೇಮಸ್ ಆಗ್ಬಿಟ್ಟಿದ್ದೀರಾ ನೀವು? ಬಿಜೆಪಿ ವಿರುದ್ಧ ನೀವೇ ಮಾತಾಡೋದಲ್ಲ. ನೋಡಿ ಅಧ್ಯಕ್ಷರೇ, ನಾನು ಯಾವ ರೀತಿ ಅನ್ಯಾಯ ಆಗ್ತದೆ ಇವತ್ತು ನಾವು ಹೇಳಿದೆ. ನಾ ಯಾವುದೇ ಪಕ್ಷಾತೀತವಾಗಿ ನಾ ಮಾತಾಡ್ತೀನಿ ಇವತ್ತು. ನನಗೆ ಇಲ್ಲ ಇಲ್ಲ ನರೇಂದ್ರ ಸ್ವಾಮಿ ಅವರ ನರೇಂದ್ರ ಸ್ವಾಮಿ ಅವರು ನೀವು ಶೀಘ್ರದಲ್ಲಿ ಮಂತ್ರಿ ಅಧ್ಯಕ್ಷರೇ. ನೋಡ್ರಿ ಅಧ್ಯಕ್ಷರೇ, ನಮ್ಮ ಸರ್ಕಾರ ಇದ್ದಾಗಿಂದ ಒಂದು ಅನ್ಯಾಯ ಹೆಂಗೆ ರಾಜೀವ್ ಕಾಗೆ ಅವ್ರು ಹೇಳಿದಾರಲ್ಲ, ನೀವು ಕಂಟಿನ್ಯೂ ಮಾಡಿ. ಅವ್ರು ಯಾಕೆ ಡಿಸ್ಟರ್ಬ್ ಆಗ್ತೀರಿ? ನಾ ಡಿಸ್ಟರ್ಬ್ ಆಗುದಿಲ್ಲ. ಅವರು ನರೇಂದ್ರ ಸ್ವಾಮಿ ಅವರು ನಾವು ಮಂತ್ರಿ ನೀವು ಡಿಸ್ಟರ್ಬ್ ಆಗಬಾರ್ದು. ಅಧ್ಯಕ್ಷರೇ, ನಮ್ಮ ಸರ್ಕಾರ ಇತ್ತು, ನಮ್ಮವ್ರು ಮುಖ್ಯಮಂತ್ರಿ ಇದ್ರು. 2 ವಿಮಾನ ನಿಲ್ದಾಣಗಳು ಒಂದೇ ಬಜೆಟ್ನಲ್ಲಿ ಅನೌನ್ಸ್ ಆದವು, ಶಿವಮೊಗ್ಗ ಮತ್ತು ವಿಜಯಪುರ. ಶಿವಮೊಗ್ಗಕ್ಕೆ 450 ಕೋಟಿ ರೂಪಾಯಿ ಕೊಟ್ಟರು, ಬಿಜಾಪುರಕ್ಕೆ 200. ಒಂದು ಸಣ್ಣ ಡಬ್ಬಿ, ಒಂದು ಇಂಥ ಅಳಗಾಡು ವಿಮಾನ. ಶಿವಮೊಗ್ಗದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ದು ವಿಮಾನ ನಿಲ್ದಾಣ, ರನ್ವೇ, ನೈಟ್ ಲ್ಯಾಂಡಿಂಗು, ಬೋಯಿಂಗು, ಗೂಡ್ಸ್. ಆ ಗೂಡ್ಸಕ್ಕೆ ಏನಂತಾರೆ ಅದು ವಿಮಾನಕ್ಕೆ ಕಾರ್ಗೋ. ಬಿಜಾಪುರಕ್ಕೆ ಏನೈತಿ, ಒಂದು ಸಣ್ಣದು ಗಡ್ಡೆ ಹೋಗಿ ಡಾಬಕ್ಕತ್ತು ಬಿದ್ದು ಯತ್ನಾಳ ವಿಮಾನ ಪತನ, ಯತ್ನಾಳ ಮೇಲೆ. ನಾ ಅದೇ ಯಡಿಯೂರಪ್ಪರಿಗೆ ಕೇಳಿದೆ, ಇದು ಯಾವುದು ರೀ? ಅವ್ರು ಹೇಳಿದ್ರಲ್ಲ ನಮ್ಮ ರಾಜು ಕಾಗೆ, ಶಿವಮೊಗ್ಗಕ್ಕೆ ಬೆಣ್ಣೆ, ವಿಜಾಪುರಕ್ಕೆ ಸುಣ್ಣ, ಇದೆಲ್ಲಿ ನಡೆಸಿರೋ ನಾಟಕ ಯಡಿಯೂರಪ್ಪ ಅಂತ ಕೇಳಿದೆ ನಾನು. ವಿಧಾನಸಭೆ ಒಳಗೆ ಎದ್ದು ಹೋದ್ರು, ಆನಂದ್ ಸಿಂಗ್ಗೆ ಹಚ್ಚಿದ್ರು. ಆನಂದ್ ಸಿಂಗ್ ಏನು ಉತ್ತರ ಕೊಟ್ಟರು ಗೊತ್ತೈತೆ ಅಧ್ಯಕ್ಷರೇ? ವಿಜಯಪುರದ ವಿಮಾನ ನಿಲ್ದಾಣದಲ್ಲಿ ಹೈ ಟೆನ್ಷನ್ ವೈರ್ ಇರೋದ್ರಿಂದ ಉದ್ದಾದ ಒಂದು ರಸ್ತೆ ರನ್ವೇ ಮಾಡಲಿಕ್ಕಾಗಲಿಲ್ಲ. ನಾನಂದೆ ಹೈವೇ ಟೆನ್ಷನ್ ಕಿತ್ತು ಹೊಡಿಯಪ್ಪ ಕಡೆ, ನನಗೆ ರನ್ವೇ ಮಾಡುತ್ತಾರೆ. ಜಗಳ ತೆಗೆದೆ. ಇವತ್ತು ನಮ್ಮ ಬಿಜಾಪುರದು ಮುಂದೆ ಸೋಮಣ್ಣ ಬಂದ್ರೆ, ಇವತ್ತೇನು ಕೇಂದ್ರ ಮಂತ್ರಿ ಬಂದು 200 ಕೋಟಿ ಕೊಟ್ಟರು. ಶಿವಮೊಗ್ಗ ಈಕ್ವಲೆಂಟ್ ಬಿಜಾಪುರ ವಿಮಾನ ನಿಲ್ದಾಣ ಆಯಿತು. ಅದು ನಮ್ಮ ಹೋರಾಟದ ಫಲ. ನಾವು ಬರೀ ಅಂಜು ಕೂತಿದ್ರೆ ಭಾಳ ಉಚ್ಚಾಟನೆ ಇನ್ನೂ 10 ಸಲ ಮಾಡಲಿ, ನಾನೇನು ಅನ್ಸೋದಿಲ್ಲ. ನಾಳೆ ನೇರವಾಗಿ ಜನರಿಂದ ನಂದೇ ಪಕ್ಷದಿಂದ ಬರ್ತೀನಿ, ಅದು ನನಗೆ ಭಯ ಇಲ್ಲ. ಅದಕ್ಕೆ ಅಧ್ಯಕ್ಷರೇ, ಇವತ್ತು ನಮ್ಮ ಮುಖ್ಯಮಂತ್ರಿಗಳೇ ಹೇಳಿದ್ರು ಇದೇ ಸದನದಲ್ಲಿ, ಬೆಳಗಾವಿ ಅಧಿವೇಶನದಲ್ಲಿ ತಮ್ಮ ಉತ್ತರ ಕೊಡುವ ಸಮಯದಲ್ಲೇ ಹೇಳಿದ್ರು, ಮಿಸ್ಟರ್ ಯತ್ನಾಳ್
ನಿಮ್ಮ ವೈನ್ ಬೋರ್ಡಿಗೆ ಒಂದು 100 ಕೋಟಿ ಕೊಡ್ತೀನಂದ್ರು ಇನ್ನೂವರೆಗೆ ಮುಖ್ಯಮಂತ್ರಿಗಳು ಮನಿ ಬಜೆಟ್ನಲ್ಲಿ ಘೋಷಣೆ ಮಾಡಲಿಲ್ಲ. ಇದಕ್ಕೆ ಅನೇಕ ಕಚೇರಿಗಳು ಇವತ್ತು ನೋಡ್ರಿ ಅಧ್ಯಕ್ಷರೇ, ಇವತ್ತು ಕೃಷ್ಣ ಭಾಗ್ಯ ಜಲಗಮನದ ಆಫೀಸು ನಮ್ಮ ಅಧಿಕಾರಿಗಳಿಗೆ ಬೆಂಗಳೂರು ಬಿಟ್ಟು ಬರುವಂಥದ್ದು ಇನ್ನೂ ಅವ್ರದ್ದು ಇದು ಮೂಡಿಲ್ಲ. ಆಲ್ಮಟ್ಟಿಗೆ ಹೆಂಗೆ ಬರೋದು ಒಂದು ಹಳ್ಳಿಗೆ, ಇಲ್ಲಿ ಕಮಿಷನರ್ ಆಫೀಸ್ ಇದೆ ಸುಗರ್ದು, ಅದು ಬೆಂಗಳೂರಿನಾಗೆ ಇರ್ತಾರೆ ಅವರು. ನೀವು ಯಾವ್ಯಾವ ಶಿಫ್ಟ್ ಮಾಡಿಲ್ಲ ಅಂತ ಹೇಳ್ತಿರಲ್ಲ, ಏನೋ ಒಬ್ರು ಹೇಳಿದ್ರೆ ಯಾರೋ 17-18 ಕಚೇರಿಗಳು ಇವತ್ತು ಇದು ಇಂಥದ್ದು ಒಂದು ಸುವರ್ಣ ಸೌಧ ಕಟ್ಟಿರಿ ಅಧ್ಯಕ್ಷರೇ. ಇದ್ರ